ಬೆಲ್ಲದ ಬಗ್ಗೆ ವಿಶೇಷವಾದ ಉಲ್ಲೇಖವನ್ನು ನಾವು ಕಾಣಬಹುದು. ಬೆಲ್ಲ ನಮ್ಮ ದೀಪನ ಪಾಚನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಾಡರ್ನ್ ಮೆಡಿಕಲ್ ಸೈನ್ಸಿನ ಪ್ರಕಾರ ಇದರಲ್ಲಿ ಐರನ್ ಇದೆ, ಮ್ಯಾಗ್ನೀಷಿಯಂ ಇದೆ. ಈ ಬೆಲ್ಲದ ಪ್ರಯೋಗವನ್ನ ಹೇಗೆ ಮಾಡಬೇಕು ಅಂತ ಸಹ ಹೇಳ್ತಾರೆ. ಬೆಲ್ಲನು ಕೂಡ ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರ್ತದೆ, ಆದರೆ ಮಧುರ ರಸವನ್ನು ಹೊಂದಿರೋದ್ರಿಂದ ಈಗ ಸೊಲ್ಯೂಷನ್ ಆಯ್ತು. ಇನ್ನು ಕಫದಲ್ಲಿ ಹೇಗೆ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಬೆಲ್ಲ ಬೆಳಿಬೇಕಾದ್ರೆ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳಿಬೇಕು, ಅದು ಆರ್ಗ್ಯಾನಿಕ್ ಬೆಲ್ಲ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇಲೆ ಇವತ್ತಿನ ದಿನ ಬೆಲ್ಲದ ಪ್ರಯೋಜನಗಳನ್ನು ನೋಡೋಣ. ಬೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ಮಹಾ ಔಷಧಿ ಅಂತ ಕರೆದಿದ್ದಾರೆ. ಇದು ವಾತ ಪಿತ್ತ ಕಫ ಮೂರೂ ದೋಷಗಳನ್ನು ಸಮತೋಲನವಾಗಿಡುವ ಒಂದು ಅದ್ಭುತ ದ್ರವ್ಯ ಗುಣವನ್ನು ಹೊಂದಿದೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರಜ್ಞರು ತಮ್ಮ ಶಾಸ್ತ್ರದಲ್ಲಿ ಇದರ ಬಗ್ಗೆ ವಿಶೇಷವಾದ ಒಂದು ಏನಂದರೆ ಅಧ್ಯಾಯವನ್ನೇ ತಿಳಿಸಿದ್ದಾರೆ. ಚರಕ ಸಂಹಿತೆಯಲ್ಲಿ, ಮುಖ್ಯವಾಗಿ ವಾಗ್ಭಟ ಸಂಹಿತೆಯಲ್ಲಿ ಈ ಬೆಲ್ಲದ ಬಗ್ಗೆ ವಿಶೇಷವಾದ ಉಲ್ಲೇಖವನ್ನು ನಾವು ಕಾಣ್ಬೋದು. ಬೆಲ್ಲ ನಮ್ಮ ದೀಪನ ಪಾಚನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೂ ಶರೀರಕ್ಕೆ ಬಲವನ್ನು ತುಂಬುತ್ತೆ. ಶರೀರ ಶುದ್ಧಿ ಮಾಡಲಿಕ್ಕೆ ಅದಕ್ಕೆ ಲೇಖನ ಶಕ್ತಿಯನ್ನು ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಮಾಡರ್ನ್ ಮೆಡಿಕಲ್ ಸೈನ್ಸಿನ ಪ್ರಕಾರ ನಾವು ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ನೋಡೋದಾದರೆ ಇದರಲ್ಲಿ ಐರನ್ ಇದೆ, ಮ್ಯಾಗ್ನೀಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, ಹಾಗೆ ಉಪಯುಕ್ತವಾದ ಕಾರ್ಬೋಹೈಡ್ರೇಟ್ ಅಂಶ ಇದೆ, ಹಾಗೂ ಹಲವಾರು ಸೂಕ್ಷ್ಮ ಪೋಷಕ ತತ್ವಗಳು, ಮಿನರಲ್ಸ್ಗಳು ಇದರಲ್ಲಿ ನಮಗೆ ಸಿಗ್ತವೆ. ಹೀಗೆ ಈ ಬೆಲ್ಲದ ಪ್ರಯೋಗವನ್ನು ಹೇಗೆ ಮಾಡಬೇಕು ಅಂತ ಸಹ ಹೇಳ್ತಾರೆ. ಪ್ರಕೃತಿಗೆ ಅನುಗುಣವಾಗಿ ಯಾರಿಗೆ ವಾತ ಪ್ರಕೃತಿ ಇದೆ ಅಂಥವರು ಈ ಬೆಲ್ಲವನ್ನು ಏನು ಮಾಡಬೇಕು, ಒಣಶುಂಠಿ ಪೌಡ್ರ್ನೊಂದಿಗೆ ತೆಗೆದುಕೊಳ್ಬೇಕು. ವಾತ ಪ್ರಕೃತಿ ಇರೋರು ಒಣಶುಂಠಿ ಪುಡಿ, ಪಿತ್ತ ಪ್ರಕೃತಿ ಇರೋರು ಈ ಬೆಲ್ಲವನ್ನು ಅಳಲೆಕಾಯಿಯ ಜೊತೆಗೆ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅಳಲೆಕಾಯಿನೂ ಸಹ ಉಷ್ಣ ಇರ್ತದೆ, ಬೆಲ್ಲನೂ ಕೂಡ ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರ್ತದೆ, ಆದರೆ ಮಧುರ ರಸವನ್ನು ಹೊಂದಿರೋದ್ರಿಂದ ಇದು ಪಿತ್ತ ಶಾಮಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. 1 ಚಮಚ ಬೆಲ್ಲದಲ್ಲಿ 1-2 ಚಿಟಿಕೆ ಅಳಲೆಕಾಯಿ ಪುಡಿಯನ್ನು ಹಾಕಿ ಸೇವನೆ ಮಾಡೋದು, ಆಹಾರದೊಂದಿಗೆ ಇದನ್ನು ಪ್ರಯೋಗ ಮಾಡಿ ನೋಡಿ, ಪಿತ್ತ ಶಮನವಾಗುತ್ತೆ. 1 ಚಮಚ ಬೆಲ್ಲದ ಪುಡಿಯೊಂದಿಗೆ ನೀವು 1/4 ಚಮಚ ಶುಂಠಿ ಪುಡಿಯನ್ನು ಹಾಕಿ ಸೇವನೆ ಮಾಡಿ, ಅಲ್ಲಿ ವಾತ ಶಮನವಾಗುತ್ತೆ. ವಾತ ರೋಗಗಳು ನಿವಾರಣೆ ಆಗ್ತವೆ. ವಾತದ 80 ರೋಗಗಳು, ಪಿತ್ತದ 60 ರೋಗಗಳಿಗೆ ಈಗ ಸೊಲ್ಯೂಷನ್ ಆಯಿತು. ಇನ್ನು ಕಫದಲ್ಲಿ ಹೇಗೆ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಬೆಲ್ಲದ ಪುಡಿ ಜೊತೆಗೆ ಹಸಿ ಶುಂಠಿ ರಸವನ್ನು ಸೇವನೆ ಮಾಡ್ಬೇಕಂತಾರೆ ಕಫ ಪ್ರಕೃತಿ ಇರೋರು. 1 ಚಮಚ ಬೆಲ್ಲದ ಪುಡಿಯನ್ನು 1 ಚಮಚ ಹಸಿ ಶುಂಠಿ ರಸದೊಂದಿಗೆ ಸೇವನೆ ಮಾಡೋದ್ರಿಂದ ಕಫ ವಿಕಾರಗಳ ದೂರ ಆಗ್ತವೆ. ವಾತದಿಂದನೂ ಶ್ವಾಸಕೋಶದ ಸಮಸ್ಯೆಗಳು, ಪಿತ್ತದಿಂದನೂ ಕೆಲವು ಶ್ವಾಸಕೋಶದ ಸಮಸ್ಯೆಗಳು, ಕಫದಿಂದನೂ ಕೆಲವು ಶ್ವಾಸಕೋಶದ ಸಮಸ್ಯೆ ಬರ್ತವೆ. ಹಾಗೆ ಹಲವಾರು ಶ್ವಾಸಕೋಶದ ಸಮಸ್ಯೆಗಳಿಗೆ ಈ ಪ್ರಯೋಗವನ್ನು ಯಾವ ಪ್ರಕೃತಿ ನೋಡಿಕೊಂಡು ಮಾಡಬೇಕು. ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ ಅಂಥೇಳಿ ತಿಳ್ಕೊಬೇಕಂದ್ರೆ 1 ಬಾರಿ ನೀವು ಒಳ್ಳೆಯ ನಾಡಿ ವೈದ್ಯರ ಹತ್ರ ಹೋಗಿ ನಾಡಿ ಪರೀಕ್ಷೆ ಮಾಡಬೇಕು. ನಮ್ಮಲ್ಲಿ ಆ ನಾಡಿ ಪರೀಕ್ಷೆ ನಾವೇ ಮಾಡ್ತೇವೆ. ನಮ್ಮ ಆಶ್ರಮಕ್ಕೂ ಸಹ ಬಂದು ತಮ್ಮ ಪ್ರಕೃತಿ ಯಾವುದು ಅಂತ ತಿಳ್ಕೊಬೋದು. ಹಾಗೆಯೇ ನೀವು ಈ ಬೆಲ್ಲದ ಪ್ರಯೋಗದಿಂದ ರಕ್ತಹೀನತೆಗೆ ಪರಿಹಾರ ಕಂಡುಕೊಳ್ಬೋದು. ಬೆಲ್ಲದಲ್ಲಿ ಐರನ್ ಅಂಶ ಇದೆ. ಮತ್ತು ನರಮಂಡಲ, ಸುಸ್ತು, ನಿಶಕ್ತಿ, ಆಯಾಸ ಇರೋರು 1 ಚಮಚ ಬೆಲ್ಲ, ಅದರಲ್ಲಿ 1 ಚಮಚ ಅಶ್ವಗಂಧ ಚೂರ್ಣವನ್ನು ಬೆರೆಸಿ 1 ಗ್ಲಾಸ್ ಹಾಲಿನಲ್ಲಿ ಸೇವನೆ ಮಾಡೋದ್ರಿಂದ ಸುಸ್ತು, ನಿಶಕ್ತಿ, ಆಯಾಸ, ನರದೌರ್ಬಲ್ಯತೆ ಮತ್ತು ಕೆಲವರಿಗೆ ಮೋಟಿಲಿಟಿ ಕೌಂಟು ಇದೆಲ್ಲ ಸಮಸ್ಯೆ ಇರ್ತದೆ, ಅದಕ್ಕೂ ಕೂಡ ಇದು ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಈ ಬೆಲ್ಲವನ್ನು 1 ಚಮಚ ಬೆಲ್ಲ, ಅದರಲ್ಲಿ 4-5 ಒಂದೆಲಗದ ಎಲೆಯನ್ನು ಬೆರೆಸಿ ಅಗದು ತಿನ್ನೋದ್ರಿಂದ ಮಕ್ಕಳಿಗೆ ಕೊಡಿ. ಮೆದುಳು ಚುರುಕಾಗುತ್ತೆ, ಮಾತು ತೊದಲೋದೆಲ್ಲ ಕಮ್ಮಿ ಆಗುತ್ತೆ. ಇದೇ ಬೆಲ್ಲ ತುಪ್ಪದೊಟ್ಟಿಗೆ ರೊಟ್ಟಿಯೊಂದಿಗೆ ಸೇವನೆ ಮಾಡೋದ್ರಿಂದ 1 ರೊಟ್ಟಿ 1-2 ಚಮಚ ಬೆಲ್ಲ, 1 ಚಮಚ ತುಪ್ಪ ಹಾಕಿ ಸೇವನೆ ಮಾಡಿ BP ಕಮ್ಮಿ ಆಗುತ್ತೆ. ಬೆಲ್ಲ, ತುಪ್ಪ, ರೊಟ್ಟಿ ತಿಂದು ನೋಡಿ 1 ತಿಂಗಳ ಪರ್ಯಂತರವಾಗಿ ನಿಮಗೆ BP ಕಮ್ಮಿ ಆಗ್ತಾ ಬರ್ತದೆ. 1-2-3 ತಿಂಗಳಲ್ಲಿ 99% ಜನರಿಗೆ BPನೇ ಹೋಗ್ಬಿಡ್ತದೆ. ಹಾಗೆಯೇ ಈ ಬೆಲ್ಲದ ಪ್ರಯೋಗವನ್ನು ನಾವು ಮಾಡೋದ್ರಿಂದ ಬೋನ್ ಡೆನ್ಸಿಟಿ ಗಟ್ಟಿಯಾಗುತ್ತೆ, ಮಾಂಸಖಂಡಗಳು ಗಟ್ಟಿಯಾಗ್ತವೆ, ಮೆದುಳು ಚುರುಕಾಗುತ್ತೆ. ಅಡಿಗೆಯಲ್ಲಿ ಸಹ ಬೆಲ್ಲ ಪ್ರಯೋಗ ಮಾಡೋದು ನಮ್ಮ ಹಿರಿಯರು ಕಲ್ತಿದ್ರು. ಸಾಂಬಾರಿಗೆ ಇಂಗು, ಹುಣಸೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಹಾಕದೆ ಸಾಂಬಾರು ಮಾಡ್ತಾನೆ ಇರಲಿಲ್ಲ. ಅದಕ್ಕೆ ಆ ಸಾಂಬಾರು ಸಮೃದ್ಧವಾಗಿರ್ತಿತ್ತು. ಈಗ ಬೆಲ್ಲನೇ ಹಾಕೋದಿಲ್ಲ. ಸಣ್ಣ ಮಕ್ಕಳೆಲ್ಲ ಈಗೆಲ್ಲ ಈ ಬೇಕ್ರಿ ಸ್ವೀಟ್ಸ್ಗೆ ಅಡಿಕ್ಟ್ ಆಗಲಿಕ್ಕೆ ಕಾರಣ
ಮಕ್ಕಳಿಗೆ ಸರಿಯಾಗಿ ಬೆಲ್ಲದ ಆಹಾರವನ್ನು ಕೊಡ್ತಾ ಇಲ್ಲ ನಾವು. ಈ ಬೇಕರಿ ಸ್ವೀಟಲ್ಲಿ ಸಕ್ಕರೆ ಹಾಕಿರ್ತಾರೆ, ಸಕ್ಕರೆಯಲ್ಲಿ ಸುಕ್ರೋಸ್ ಇರ್ತದೆ, ಮತ್ತು ಸಲ್ಫರ್ ಡೈಆಕ್ಸೈಡ್ ಇರ್ತದೆ, ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವ ವಿಷಕಾರಿ ಅಂಶಗಳಿರ್ತವೆ. ಸಕ್ಕರೆ ತಿನ್ನೋದ್ರಿಂದ ಮಕ್ಕಳ ಎಲುಬು ಟೊಳ್ಳಾಗುತ್ತೆ, ಅದರಿಂದ ಶುಗರ್ ಬರ್ಬೋದು, ಅದರಿಂದ ಹೃದಯದ ಸಮಸ್ಯೆ, ಹಲವಾರು ವಾತಪಿತ್ತ ಕಫ ವಿಕಾರಗಳಾಗ್ತವೆ. ಆಯುರ್ವೇದದಲ್ಲಿ ಸಕ್ಕರೆ ಹೇಳಿದ್ದಾರೆ. ಯಾವ ಸಕ್ಕರೆ ಅಂದರೆ ನ್ಯಾಚುರಲ್ ಆಗಿ ಮಾಡೋ ಸಕ್ಕರೆ ವಿಧಾನ ಹೇಳಿದ್ದಾರೆ, ಕಲ್ಲು ಸಕ್ಕರೆ ಪ್ರಯೋಗ ಹೇಳಿದ್ದಾರೆ. ಈ ಕೆಮಿಕಲ್ ಸಕ್ಕರೆ ಅಲ್ಲ ಆಯುರ್ವೇದದಲ್ಲಿ ಹೇಳಿರೋದು. ಅದಕ್ಕೆ ಅದನ್ನು ಬಿಟ್ಟು ಬೆಲ್ಲವನ್ನು ಪ್ರಯೋಗ ಮಾಡಿ, ಬೆಲ್ಲವನ್ನು ಸಹ ಆರ್ಗ್ಯಾನಿಕ್ ಅಂತೇಳಿ ಮೋಸ ಮಾಡ್ತಾರೆ. ಅದಕ್ಕೆ ಒರಿಜಿನಲ್ ಅಪ್ಪಟ ಬೆಲ್ಲ ಬೇಕಂದರೆ ನಮ್ಮ ಆರೋಗ್ಯ ಮಹಾಮನೆಯಿಂದ ನೀವು ತರಿಸ್ಕೋಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ತದಲ್ಲ, ಕೆಳಗೆ ಫೋನ್ ಮಾಡಿ ಒರಿಜಿನಲ್ ಬೆಲ್ಲದ ಸವಿಯನ್ನು ಸವಿದು ನೋಡಿ. ಒರಿಜಿನಲ್ ಬೆಲ್ಲ ಅಂದರೆ ಬೆಲ್ಲ ಬೆಳಿಬೇಕಾದ್ರೆ ರಾಸಾಯನಿಕ ಗೊಬ್ಬರ ಹಾಕದೇ ಬೆಳಿಬೇಕು, ಅದು ಆರ್ಗ್ಯಾನಿಕ್ ಬೆಲ್ಲ ಆಗುತ್ತೆ. ಮಾಡೋ ವಿಧಾನ ಆರ್ಗ್ಯಾನಿಕ್ ಅಲ್ಲ, ಮಾಡೋ ವಿಧಾನದಲ್ಲೂ ಕೆಮಿಕಲ್ ಹಾಕಬಾರ್ದು, ಬೆಳೆಯೋ ವಿಧಾನದಲ್ಲೂ ಕೆಮಿಕಲ್ ಹಾಕಬಾರ್ದು. ಅದು ಪೂರ್ತಿಯಾದ ಆರ್ಗ್ಯಾನಿಕ್ ಬೆಲ್ಲ ನಮ್ಮ ಮಹಾಮನೆ, ನಮ್ಮ ಆಶ್ರಮದಲ್ಲಿ ತಮಗೆ ದೊರೀತದೆ. ಅದರ ಪ್ರಯೋಗ ತೆಗೆದುಕೊಂಡು ಅದನ್ನು ಅಡುಗೆಯಲ್ಲಿ ತಮ್ಮ ದಿನನಿತ್ಯ ಬಳಕೆಯಲ್ಲಿ ಸ್ವೀಟ್ಸಲ್ಲಿ ಬಳಸಿ. ಆಮೇಲೆ ಬೆಲ್ಲದ ಪ್ರಯೋಗದಿಂದಾಗಿ ನಮ್ಮ ರೆಸಿಸ್ಟೆನ್ಸ್ ಪವರ್ ಇನ್ಕ್ರೀಸ್ ಆಗುತ್ತೆ, ಇಮ್ಯುನಿಟಿ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ಬೆಲ್ಲವನ್ನು ನಾವು ತಿನ್ನೋದರಿಂದ ನಮ್ಮ ಗಟ್ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯದು, ಚೆನ್ನಾಗಿ ಅದು ಕೆಲಸ ಮಾಡ್ತದೆ. ಬೆಲ್ಲ ಗಟ್ ಬ್ಯಾಕ್ಟೀರಿಯಾಗಳ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅದೇ ಜೀರ್ಣಶಕ್ತಿಗೆ ಮೂಲ ಶಕ್ತಿ. ಹಾಗಾಗಿ ಯಾವುದೇ ನ್ಯೂಟ್ರಿಷನ್ಗಳ ಕೊರತೆ ಆಗಬಾರ್ದಂದರೆ ನಾವು ಪಲ್ಯ ಮತ್ತು ಸಾಂಬಾರಿನಲ್ಲಿ ಬೆಲ್ಲದ ಪ್ರಯೋಗ ಮಾಡಬೇಕು. ಅಂದರೆ ಅದು ಜೀರ್ಣ ಆಗುತ್ತೆ. ಆ ಆಹಾರ ತಿನ್ನೋದು ಎಷ್ಟು ಮುಖ್ಯನೋ ಆಹಾರ ಬಾಡಿಗೆ ಅಬ್ಸರ್ವ್ ಆಗೋದು ಅಷ್ಟೇ ಮುಖ್ಯ. ಅದಕ್ಕೆ ಅಬ್ಸಾರ್ಪ್ಷನ್ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅಡುಗೆಯಲ್ಲಿ ಬೆಲ್ಲದ ಉಪಯೋಗ ಮಾಡೋದು ಭಾಳ ಸೂಕ್ತ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಬೆಲ್ಲದಿಂದ ಎಳ್ಳಿನಲ್ಲಿ ಬೆಲ್ಲ ಹಾಕಿ ಲಾಡು ಮಾಡ್ಬೋದು, ಶೇಂಗಾದಲ್ಲಿ ಬೆಲ್ಲ ಹಾಕಿ ಲಾಡು ಮಾಡ್ಬೋದು. ಹೀಗೆ ಬೆಲ್ಲವನ್ನು ಪ್ರಯೋಗ ಮಾಡಿರ್ತಕ್ಕಂಥ ಲಾಡು ತಿನ್ನೋದ್ರಿಂದ ಮಕ್ಕಳಲ್ಲಿ ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ, ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಬೆಳವಣಿಗೆ ಸಹ ಚೆನ್ನಾಗಾಗುತ್ತೆ. ಈ ಬೆಲ್ಲ ವೃಷವಾಗಿ ಮತ್ತು ಮೇದ್ಯವಾಗಿ ಹಾಗೂ ಬೃಹ್ಮಣವಾಗಿ ಹಾಗೂ ಬಲ್ಯವಾಗಿ ಕೆಲಸ ಮಾಡುತ್ತೆ. ಬೃಹ್ಮಣ ಅಂದರೆ ಬಲವನ್ನು ತುಂಬೋದು, ಆಮೇಲೆ ಶರೀರವನ್ನು ಬೆಳವಣಿಗೆ ಮಾಡೋದು, ಬಲ್ಯ ಅಂದರೆ ಶಕ್ತಿ ಹೆಚ್ಚಿಸೋದು. ಇವೆಲ್ಲ ಅಂಶಗಳು ಬೆಲ್ಲದಲ್ಲಿದ್ದಾವೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಇದರ ಪ್ರಯೋಗ ಮಾಡಿ, ಮತ್ತು ಚೆನ್ನಾಗಿದೆ ಅಂಥೇಳಿ ಕೆ ಜಿಗಟ್ಟಲೆ ತಿನ್ನೋದಲ್ಲ, ಹಿತಮಿತವಾಗಿ ಒಂದು ಬಾರಿ ತಿಂದರೆ ಒಂದು 10-20 ಗ್ರಾಮ್ನಷ್ಟು, ಹೆಚ್ಚಂದರೆ 30 ಗ್ರಾಮ್ನಷ್ಟು ಬಳಕೆ ಮಾಡಿ ಇದರಿಂದ ಉಪಯೋಗ ಪಡ್ಕೊಳ್ಳಿ. ಹಿಂದೆ ಜನ ನೀರು ಕೊಡಬೇಕಂದ್ರೆ ನೀರು ಕುಡಿಯೋದು ಮುಖ್ಯ ಅಲ್ಲ, ಅದು ನೀರು ಬಾಡಿಗೆ ಹೈಡ್ರೇಟ್ ಆಗಬೇಕಂದ್ರೆ ಬಾಡಿಗೆ ಅಬ್ಸರ್ವ್ ಆಗಬೇಕು. ಅದಕ್ಕೆ ಅದರಲ್ಲಿ ಮಿನರಲ್ಸ್ಗಳನ್ನು ಹೆಚ್ಚಿಸ್ತಕ್ಕಂಥ ಆ ಒಂದು ಬಾಡಿಗೆ ಅಬ್ಸಾರ್ಪ್ಷನ್ ಆಗ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಬೆಲ್ಲ ಉಪಯೋಗ ಆಗುತ್ತೆ. ಅದಕ್ಕೆ ಮೊದಲು ಬೆಲ್ಲ ಕೊಟ್ಟು ಆಮೇಲೆ ನೀರು ಕೊಡೋರು ಹಿಂದಿನ ಜನ. ಎಷ್ಟು ವೈಜ್ಞಾನಿಕ ಇತ್ತು ನೋಡ್ರಿ. ಯಾರಾದರೂ ನೀರು ಕೇಳಿದ್ರೆ ಒಂದು ತುಂಡು ಬೆಲ್ಲ ಕೊಟ್ಟು ಅದನ್ನು ತಿಂದ ಮೇಲೆ ನೀರು ಕೊಡೋರು. ಆ ಒಂದು ನೀರು ಕುಡಿದಾಗ ಬಾಡಿ ತುಂಬ ಹೈಡ್ರೇಟ್ ಆಗುತ್ತೆ. ನೀರು ಎಷ್ಟೇ ಕುಡಿದ್ರೂ ಕೂಡ ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನಮ್ಮ ದೇಹಕ್ಕೆ ಹೈಡ್ರೇಷನ್ ಸಿಗೋದಿಲ್ಲ. ಬೆಲ್ಲ ತಿಂದು ನೀರು ಕುಡೀರಿ, ದೇಹ ಕಂಪ್ಲೀಟ್ ಹೈಡ್ರೇಟ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಆದ್ಮೇಲೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಆಶ್ರಮದಲ್ಲಿ 5 ದಿನ ಪ್ರತಿ ತಿಂಗಳು ಶಿಬಿರ ನಡೀತದೆ. ಅಲ್ಲಿ ಇಂಥ ವಿಚಾರಗಳನ್ನು ನಿಮಗೆ ನೇರವಾಗಿ ನಾವು ಈಗ ಡೌಟ್ ಬಂದರೆ ನಿಮ್ಗೆ ಕೇಳಲಿಕ್ಕಾಗಲ್ಲ. ಆ ಶಿಬಿರದಲ್ಲಿ ಒಂದು ಪುಸ್ತಕ ಕೊಟ್ಟಿರ್ತೇವೆ, ನಿಮ್ಮ ಡೌಟ್ಸ್ಗೆಲ್ಲ ನಾವು ಉತ್ತರ ಕೊಡ್ತೇವೆ. ಆ ಪುಸ್ತಕದಲ್ಲಿ ನೀವು ಬರ್ಕೊಳ್ಳಿ. ಮತ್ತು ಎಪಿಸೋಡ್ಗಳಲ್ಲಿರ್ತಕ್ಕಂಥ ವಿಚಾರಗಳನ್ನು ಒಂದು ಪುಸ್ತಕದಲ್ಲಿ ನೋಟ್ ಮಾಡ್ತಾ ಹೋಗಿ, ಯಾವ ಸಮಯದಲ್ಲಿ ಯಾವ ಪಾಯಿಂಟ್ ಉಪಯೋಗ ಆಗುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಒಂದು ನೋಟ್ ಮಾಡ್ಕೊಳ್ತಾ ಹೋಗಿ, ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಯಾಕಂದರೆ ಬರೆದ್ರೆ ಹೆಚ್ಚು ನೆನಪಿರ್ತದೆ. ಹಾಗೆ ಆ ಶಿಬಿರದಲ್ಲಿ ನಿಮಗೆ 5 ದಿನ ನಾವು ಎಲ್ಲ ವಿಚಾರಗಳನ್ನು, ಆಯುರ್ವೇದದ ವಿಚಾರ, ನಿಸರ್ಗ ಚಿಕಿತ್ಸೆ ಮತ್ತು ಯೋಗಶಾಸ್ತ್ರ, ದೇಹದ ಒಂದು ರಚನೆ, ಅನಾಟಮಿ, ದೇಹದ ಒಂದು ಕೆಲಸ, ಫಿಜಿಯಾಲಜಿ, ರೋಗ ಬರಲಿಕ್ಕೆ ಏನು ಕಾರಣ, ಪ್ಯಾಥೋಫಿಜಿಯಾಲಜಿ, ಇವೆಲ್ಲ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ. ಆ ಶಿಬಿರಕ್ಕೆ ಭಾಗವಹಿಸಿ ಪ್ರಯೋಜನ ಪಡ್ಕೊಳ್ಳಿ. ರೋಗ ಬಂದವರು, ರೋಗ ಬರದೇ ಇರೋರು, ರೋಗ ಬಂದವರು ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೆಂಗೆ ಅಂತ ತಿಳ್ಕೊಬೋದು, ರೋಗ ಬರದೇ ಇರೋರು ರೋಗ ಬರದಂಗೆ ಹೆಂಗಿರಬೇಕು ಅನ್ನೋದನ್ನು ತಿಳ್ಕೊಬೋದು. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.